ಚಿಂತಡಪಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಒದಗಿಸುವ ತನಕ ದಲಿತ ಸಮುದಾಯವು ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುತ್ತೇವೆ ಎಂದು ಮಂಗಳವಾರ ಪ್ರತಿಭಟನೆಯ ಮೂಲಕ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಬುಧವಾರ ತಾಲೂಕಿನ ತಹಶೀಲ್ದಾರ್ ಬಿಎನ್ ಸ್ವಾಮಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಭೇಟಿ ನೀಡಿ ನಿಮ್ಮ ಬೇಡಿಕೆಗಳನ್ನು ಚುನಾವಣೆಯ ಫಲಿತಾಂಶದ ನಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇವೆಂದು ಭರವಸೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂತಡಪಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಾದ ನಿವೇಶನ, ರುದ್ರಭೂಮಿ, ಶೌಚಾಲಯ ಇನ್ನಿತರೆ ಬೇಡಿಕೆಗಳು ಈಡೇರಿಸುವ ತನಕ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕುವುದಿಲ್ಲ ಎಂದು ಮಾಧ್ಯಮದ ಮುಂದೆ ಶಪಥ ಮಾಡಿದ್ದರು. ಈ ವಿಷಯವನ್ನು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾದ ನಂತರ ಎಚ್ಚೆತ್ತುಕೊಂಡ ತಹಶೀಲ್ದಾರ್ ಹಾಗೂ ಇಒ ಮುನಿರಾಜು ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ದಲಿತ ಮುಖಂಡರ ಬಳಿ ಚರ್ಚಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ನರಸಿಂಹಪ್ಪ, ಮುನಿಯಪ್ಪ, ಗೋಪಾಲ, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಟಿಎ ಚಲಪತಿ, ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ ಹುಜಗೂರು ವೆಂಕಟೇಶ್, ದಲಿತ ಸಂಘರ್ಷ ಸಮಿತಿ ಸದಸ್ಯ ದೊಡ್ಡ ತಿರುಮಲಯ್ಯ, ಮುತ್ತೂರು ರಾಮಕೃಷ್ಣಪ್ಪ, ಮಹಿಳಾ ಸಂಚಾಲಕಿ ಶಶಿಕಲಾ, ನರಸಿಂಹರಾಜು, ಹಲಸೂರು ಮುನಿರಾಜು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ನಿಯಮಾನುಸಾರ ಹೆಂಗೆ ಕೊಡ್ಬೇಕು ಹಂಗೆ ಕೊಡಿ, ಅದನ್ನು ಕೊಡೋದ್ರಲ್ಲಿ ಸಾಹೇಬರು ವಿಳಂಬ ಮಾಡಿದ್ರು ಅಂತ ನಮ್ಮ ವಾದ ಅಷ್ಟೇ. ಅದಕ್ಕಿಲ್ಲ ಇಲ್ಲಿಂದ ಆಚೆ ಆದರೂ ಕೂಡ ಸಹ ತಾವು ಎಚ್ಚೆತ್ಕೊಂಡ್ರೆ ಫಲಾನುಭವಿ ಈಗ ಜಾಗ ನಾವು ಊರವ್ರು ಎಲ್ರಿಗೂ ಕೊಡಿ, ಅಲ್ಲಿ ಜಾಗ ಇದೆ ಇನ್ನೂ ಇದೆ, ಎಲ್ರಿಗೂ ಕೊಡಿ. ಅವರು ಗ್ರಾಮದವರೇ. ವೆಂಕಟೇಶ್ವರ, ನಾನು ಇವ್ರಿಗೂ ಮಾತಾಡಿದ್ದೀನಿ, ಅರ್ಥ ಆಯ್ತಾ? ಅವ್ರುಗಳು ಲೆಟ್ರು ಹಾಕಿದ್ದಾರೆ, ಅವ್ರಿಗೂ ನಾನು ಏನು ಹೇಳಿದ್ದೀನಿ, ಮತ್ತು ಪಂಚಾಯತಿಯವ್ರಿಗೆ ನಮ್ಮ RIಗೆ ಎಲ್ಲರಿಗೂ ಕಳಿಸಿದ್ದೀನಿ. ನಾನೇನು ಕಮ್ಯುನಿಕೇಟ್ ಮಾಡಿಲ್ಲ ಅಂತಲ್ಲ, ಮಾಡಿದ್ದೀನಿ. ಇಲ್ಲೇನಾಗಿದೆ, ನನಗೆ ಗ್ರೌಂಡ್ ನಿಮ್ಮ ಪಂಚಾಯಿತಿಯಲ್ಲಿ ಇವ್ರುಗಳು ಹೇಳಿದ್ರಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ, ಇಲ್ಲಿ ಮೀಟಿಂಗ್ ಸೇರಿ ಮಾಡ್ತಾ ಇಲ್ಲ ಅಂತ ಇವ್ರು ಹೇಳೋದು. ಅದಕ್ಕೆ ಒಂದು ಅವಕಾಶ ಇದೆ, ಅದಕ್ಕೆ ಅವ್ರನ್ನೂ ಬನ್ನಿ, ನೀವು ನಿಮ್ಮ ಪಂಚಾಯಿತಿಯಲ್ಲಿ ಆಗಬೇಕಾಗಿರೋ ಕೆಲಸ ಹೇಳಿದ್ದಕ್ಕೆ ಆಯಿತು ಸರ್ ಬರ್ತೀವಿ ನಾವು. ಈಗ ಅವರು ಇಮಿಡಿಯೇಟಾಗಿ ನಾನು ಏನು ಡೈರೆಕ್ಷನ್ಸ್ ಕೊಡ್ತಾ ಇದ್ದೀನಿ ಅಂದರೆ, ಇವರು ನಾವು ಮಾತಾಡ್ಕೊಂಡಿರೋ ಪ್ರಕಾರವಾಗಿ ಇವತ್ತು ಆಗಿರೋ ಭೇಟಿ ಮಾಡಿರೋ ಪ್ರಕಾರವಾಗಿ ಇವತ್ತು ನಾವು ಈ ರೀತಿ ಬಹಿಷ್ಕಾರ ಆಗಿರೋ ಒಂದು ಹಿನ್ನೆಲೆಯಲ್ಲಿ ನಾನು ಮತ್ತು ತಹಶೀಲ್ದಾರರು ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿರೋ ಸಂದರ್ಭದಲ್ಲಿ ಮನೆ ಮತ್ತು ನಿವೇಶನ ರೈತರದ ಪಟ್ಟಿನ ಗ್ರಾಮ ಸಭೆಯಲ್ಲಿಟ್ಟು ಇನ್ನೂ ಅನುಮೋದನೆ ಮಾಡಿರೋದಿಲ್ಲ. ಹಾಗಾಗಿ ಕೂಡಲೇ ಚುನಾವಣೆ ಮುಗಿದ ಕೂಡಲೇ, ಕೋಡ್ ಆಫ್ ಕಂಡಕ್ಟ್ ಮುಗಿದ ಕೂಡಲೇ ನಿಯಮಾನುಸಾರ ಮಾಡಿ ಆ ಪಟ್ಟಿನ ತಾಲೂಕ್ ಪಂಚಾಯತಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ PDOಗೆ ಡೈರೆಕ್ಷನ್ಸು ಲೆಟ್ರ್ ಹಾಕ್ತಾರೆ. ಓಕೆ, ಅದು ಹಾಕಿದ್ಮೇಲೆ ಮಾಡಿಸ್ತಾರೆ ಯಾರು ಪಂಚಾಯತಿಯವರು. ಇವ್ರದ್ದೆಲ್ಲ ಬಂದ ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಅದು ನನ್ನ ಕಡೆಯಿಂದ 100% ನಾನು ಸಹಾಯ ಮಾಡ್ತೀನಿ ಸರ್. ಈಗ ನೀವು ಲೀಗಲ್ ಪ್ರೊಸೆಸರ್ ಹೇಳ್ತಿದ್ದಾರೆ, ಸಾಹೇಬ್ರು ಲೀಗಲ್ ಪ್ರೊಸೆಸರ್ ಹೇಳ್ತಿದ್ದಾರೆ ಹಿಂಗೆ ಮಾಡಬೇಕು ಅಂತ. ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಏನು ಗೊತ್ತಿಲ್ಲ. ಇಷ್ಟೊತ್ತು ಇವರೆಲ್ಲ ಹೇಳ್ದಂಗೆ ಬೇರೆಯವ್ರದ್ದೆಲ್ಲ ಗೋಳು ಮಾಡಿದೆ, 1 ಎಕರೆ ಹಾಕ್ಕೊಂಡಿದ್ದಾರೆ, 1/2 ಎಕರೆ ಹಾಕ್ಕೊಂಡಿದ್ದಾರೆ, ಅವ್ರದ್ದೇ ಯಾರೂ ಸಮಸ್ಯೆ ಇಲ್ಲ. ನಮ್ಮ ಸರ್ಕಾರಿ ಜಾಗದಲ್ಲಿ ನಾವೆಲ್ಲ ಹೋಗಿ ಗುಡಿಸ್ಲಾಗಂದ ತಕ್ಷಣ ಇಲ್ಲ ಬೋರ್ಡ್ ಹಾಕಿದ ತಕ್ಷಣ ಬೇರೆಯವ್ರೊಂದು ಬೋರ್ಡ್ ಹಾಕಕ್ಕೆ ಬಂದಿದೆ, ಅದು ತಮ್ಮ ಗಮನಕ್ಕೆ ಬಂದಿದೆ. ಆಮೇಲೆ ನಾವು ತಮ್ಮ ಹತ್ರ ಬಂದು ಅರ್ಜಿ ಕೊಟ್ವಿ, ಇವ ಸಾಹೇಬರು ಕೊಟ್ವಿ, ಪಂಚಾಯತಿಯಲ್ಲಿ ನಾವೇ ಲೆಟರ್ಗಳಲ್ಲಿ ಬರೆಸಿ ಪಂಚಾಯತ್ ಕಳಿಸ್ಕೊಟ್ವಿ. ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ರಾಜ್ಯಗೆ ಒಂದು ಉದ್ದೇಶ ಇಟ್ಕೊಂಡು ಇವ್ರಿಗೆ ಯಾವುದೇ ರೀತಿ ಫಲಾನುಭವಿಗಳಿಗೆ ಸೈಟ್ ಲಿಸ್ಟ್ ಮಾಡೋದಾಗಲಿ, ಇವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ಏನು ಮಾಡ್ಬೇಕಂತ ಕರೆದು ಮಾತಾಡೋದು ಇದು ಆಗಲಿ ಪಂಚಾಯತಿಯಲ್ಲಿ. ಆ ಜವಾಬ್ದಾರಿ ತಾವು ತಗೋಬೇಕು. ಅದೇ ಮೊದಲನೇ ಸರ್, ಆ ಜವಾಬ್ದಾರಿ ತಾವು ತಗೋಬೇಕು. ಹೇಳ್ಬಿಡ್ತೀನಿ. ಈಗ ಮೊದಲು ನೀವು ಅಲ್ಲಿ ಸಾಹೇಬ್ರು ಹೇಳ್ದಂಗೆ ನಿಮ್ಮ ಜಾಗ ಎಷ್ಟಿದೆ ಫಸ್ಟ್ ಗುರುತಿಸ್ಕೊಳ್ಳಿ. ಈಗ ಯಾರು ಏನೋ ಸಾಹೇಬ್ರು ಹೇಳ್ದಂಗೆ 65 66ರಲ್ಲಿ ಅವ್ರು ಏನೋ ರಿಜಿಸ್ಟರ್ ಆಗಿ ಹೇಳ್ತಾರಲ್ಲ, ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಿ ನೀವು. ನಿಮ್ಮ ಜಾಗ ಪಂಚಾಯತಿಯಲ್ಲಿರ್ತಕ್ಕಂಥ ನಿಮ್ಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಜಾಗ ಎಷ್ಟು ಫಸ್ಟ್ ನೀವು ಐಡೆಂಟಿಫೈ ಮಾಡಿ, ಆಮೇಲೆ ಅದನ್ನು ಪೂರ್ತಿ ಜವಾಬ್ದಾರಿ ನೀವು ತೊಗೋಬೇಕು. ಈ ಫಲಾನುಭವಿ ಲಿಸ್ಟ್ ಮಾಡಿ ಕೊಡ್ತಾರೆ ಇವರು, ಆ ಲಿಸ್ಟನ್ನು ಪಂಚಾಯತ್ ಬೇಕಾದ್ರೆ ತಾವೇ ಒಂದಿನ ಭೇಟಿ ಕೊಟ್ಟು ಬೇಕಾದ್ರೆ ಸರ್ ಅವ್ರನ್ನ ಮನವೊಲಿಸಿ ಈ ರೀತಿ ಎಲ್ಲ ನಿವೇಶನ ರೈತರು ಇದ್ದಾರೆ ಇವರಲ್ಲಿ ಕ್ರಾಸ್ ಚೆಕ್ ಮಾಡಿ ತಾವೇನೇ ಬೇಕಾದ್ರೆ ಬಂದು ಇಲ್ಲಿ ಸ್ಪಾಟಿಫಿಕೇಶನ್ ಮಾಡಿ ಒಂದೊಂದು ಮನೆ 4 ಜನ ಈಗ ಸಂಸಾರ ಇರುತ್ತೆ, ತಾವೇ ಕಣ್ಣಲ್ಲಿ ನೋಡಿ ಬೇಕಾದ್ರೆ ಅಲ್ಲೇ ಐಡೆಂಟಿಫೈ ಅಲ್ಲಿ ಪಂಚಾಯತಿನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ತಾವು ಒಂದು ಪ್ರೋಸೆಸ್ ಮಾಡ್ಬೋದಲ್ಲ ಸರ್. ಆಮೇಲೆ ನೀವು ಮಾಡಿಬಿಟ್ಟು ಸಾಹೇಬ್ರ ಲೆಟ್ರ್ ಹಾಕಿದ್ರೆ ಸಾಹೇಬ್ರ ಡಿ ಸಾಹೇಬ್ ಮಾಡಿಕೊಡ್ತಾರೆ. ಆಮೇಲೆ ಇದು ಹೋಗ್ಬಿಟ್ಟು ಗನ್ ಮಾಡಿಕೊಡ್ಬೋದು. ಇದು ಇಷ್ಟ ಆಗೋ ಕೆಲಸ ನಾವೇ ಪಂಚಾಯತಿಲಿ ಅರ್ಜಿ ಕೊಡೋದ್ರೆ ನಮಗೆ ಚುನಾವಣೆ ಬಹಿಷ್ಕಾರ ಮಾಡ್ತಿದ್ದೀವಿ ನಾವು. ನಮಗೆ ತುಂಬ ಜನ ಬಡವರಿದ್ದೀವಿ, ಸೈಟ್ ಬೇಕು ಅಂತ ಮನವಿ ಮಾಡಿದರು. ಹಾಗೆಯೇ ಇದು ಸ್ಮಶಾನನೂ ಇಲ್ಲ ಸರ್. ಸ್ಮಶಾನ ಊರಿಗಿದೆ, ಆದರೆ ಇವರು ಪ್ರತ್ಯೇಕವಾಗಿ ಒಂದು ಸಮುದಾಯದಕ್ಕೆ ಕೇಳ್ತಾ ಇದ್ದಾರೆ.
ಅದರ ಸಂಬಂಧಪಟ್ಟಂತೆ ಸರ್ಕಾರದ ಲೆವೆಲಲ್ಲಿ ಒಂದು ಜಾತಿಗೆ ಮಾಡೋವಂಥ ಒಂದು ಅವಕಾಶಗಳು ಈಗ ಮಾಡಿಲ್ಲ. ಎಲ್ಲರೂ ಸಾಮಾಜಿಕವಾಗಿ ಸಮಾನವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಜಾತ್ಯತೀತವಾಗಿ ಒಂದು ಸ್ಮಶಾನ ಇರಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ಸಾರ್ವಜನಿಕ ಸ್ಮಶಾನ ಅಂತ ಅಷ್ಟೇ ಇರುತ್ತೆ. ಅದ್ರ ಹೊರತುಪಡಿಸಿ ಇವ್ರುಗಳಿಗೆ ಏನು ಸೈಟ್ ಕೇಳಿದ್ದಾರೆ, ಅದರಲ್ಲಿ ಒಂದು 4 ಕುಟುಂಬಗಳು ಗುಡಿಸ್ದಲ್ಲಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದನ್ನು ಅವರು ಬಂದಿದ್ದಾರೆ. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಆಗೋವರೆಗೂ ನಾವು ಯಾವುದೇ ಒಂದು ಏನು ಸಭೆ ಆಗಲಿ, ಗ್ರಾಮ ಸಭೆ ಆಗಲಿ ಮತ್ತೊಂದು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದಾದಮೇಲೆ ಗ್ರಾಮ ಸಭೆಯಲ್ಲಿ ಅವರು ನಿಯಮಾನುಸಾರ ಯಾರು ಹಕ್ಕು ಪಡಿಲಿಕ್ಕೆ ಅವಕಾಶ ಇದೆ, ಸೈಟು ಮತ್ತು ಮನೆ ನಿವೇಶನ ರೈತರು ಯಾರ್ಯಾರು ಇದ್ದಾರೆ ಅದನ್ನು ನಿಯಮಾನುಸಾರ ಪಟ್ಟಿ ಮಾಡಿ ತಾಲೂಕು ಆಡಳಿತಕ್ಕೆ ಕಳಿಸ್ಕೊಟ್ಟಲ್ಲಿ ನಾವು ಮಾಡಲಿಕ್ಕೆ ನಿಯಮಾನುಸಾರ ಕಾನೂನಲ್ಲಿ ಎಲ್ಲ ರೀತಿಯ ಅವಕಾಶಗಳಿದೆ. ಆದರೆ ಅದು ನಿಯಮಾನುಸಾರ ಯಾರು ನಿಜವಾಗ್ಲೂ ಫಲಾನುಭವಿಗಳು ಇರ್ತಾರೆ, ಹಕ್ಕು ಯಾರಿಗೆ ಸೈಟ್ ಇಲ್ಲ ಅನ್ನೋದನ್ನ ಅವರು ಗುರುತಿಸಿ ಮಾಡಬೇಕಾಗುತ್ತೆ. ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅದು ಜೂನ್ 4 ಮುಗಿಯೋವರೆಗೂ ಸಾಧ್ಯ ಇಲ್ಲ ಅಂತಲೂ ಹೇಳಿದ್ದೀವಿ. ಅದಾದಮೇಲೆ ಇವರ ಮನವಿ ಏನಿದೆ ಅದು ನಿಯಮಾನುಸಾರ ನಾವು ಅದನ್ನು ಮನಸ್ಪೂರ್ವಕವಾಗಿ ಯಾವುದೇ ಒಂದು ಒತ್ತಡ ಮತ್ತೊಂದು ಇವರು ಕೆಲವರು ಹೇಳ್ತಾಯಿದ್ರು ಒತ್ತಡ ಇದೆ ಅಂತ, ಆ ಥರ ಏನೇ ಬಂದರೂ ನಾವು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಎರಡನೇದು ಒತ್ತುವರಿ ಬಗ್ಗೆ ಹೇಳಿದ್ದಾರೆ. ಒತ್ತುವರಿನೂ ಕೂಡ ಈಗಾಗಲೇ ಊರು ಜಾಗ ಅನ್ನೋದನ್ನ ನಾವು ಅಳತೆ ಮಾಡಿಸಿದ್ದೀವಿ. ಅದರೊಳಗಡೆ ಕೆಲವ್ರದ್ದು ಡಾಕ್ಯುಮೆಂಟ್ ಇದೆ ಅಂತ ಹೇಳಿ ಒತ್ತುವರಿನ ತೆರವುಗೊಳಿಸೋಕೆ ಹೋದಾಗ ನಮಗೆ ಹಿಂದೆ ಇದು ಹಳ್ಳಿ ಪ್ರದೇಶ ಇತ್ತು, ಇಲ್ಲಿ ನಮ್ಮದೆಲ್ಲ ಪೂರ್ವಿಕರು ಮನೆ ಇದ್ವು. ಸೊ ನಮಗೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದಾಗ ಅದನ್ನು ಈಗ ಅವ್ರಿಗೆ ಅದನ್ನು ಗಮನಕ್ಕೆ ತಂದಿದ್ದಾರೆ. ಸೊ ಅದನ್ನು ಕೂಡ ಅವ್ರು ತನಿಖೆ ಮಾಡಿ ಯಾರು ನಿಜವಾಗ್ಲೂ ಅಲ್ಲಿ ಅವ್ರದ್ದು ರೈಟ್ಸ್ ಇದೆ ಅವ್ರುಗಳನ್ನ ಬಿಟ್ಟು ಇನ್ನು ಹೆಚ್ಚಿಗೆ ಒತ್ತುವರಿ ಇರೋದನ್ನ ತೆರವುಗೊಳಿಸಲಿಕ್ಕೆ ಅವ್ರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಗಮನಕ್ಕೆ ತಂದಿದ್ದಾರೆ. ಅದನ್ನು ಕೂಡ ಅಳತೆ ಮಾಡಿಸಿ ಒತ್ತುವರಿನ 100% ನಾವು ತೆರವುಗೊಳಿಸಿ, ಯಾವುದೇ ಕಾರಣಕ್ಕೂ ಒತ್ತುವರಿದಾರರಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ಆ ಥರ ಒತ್ತುವರಿ ಹೆಚ್ಚುವರಿಯಾಗಿ ಮಾಡ್ಕೊಂಡಿದ್ರೆ ಅವ್ರನ್ನ ನಾವು ತೆರವುಗೊಳಿಸ್ತೀವಿ. ಗೋಮಾಳ ಮತ್ತು ಯಾವುದೇ ಎಸ್ಪೆಷಲಿ ಗುಂಡ್ತೋಪು ಅಂತ ಹೇಳಿದ್ದಾರೆ, ಆ ಗುಂಡ್ತೋಪನ್ನ ನಾವು ತೆರವುಗೊಳಿಸ್ತೀವಿ. ಸರ್, ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಇವರು ಬಹಿಷ್ಕಾರ ಮಾಡಿದ್ದಕ್ಕೆ ತಾವು ಬಂದಿದ್ದೀರಿ. ಈಗಾಗಲೇ ಅವರು ಹಲವಾರು ಸಲ ಅರ್ಜಿ ಬಂದು ಕೊಟ್ಟರು ಈ ಥರ ಒಂದು ಇಂಪ್ಲಿಮೆಂಟ್ ಆಗಿಲ್ಲ ಅಂತೇಳಿ ಅವ್ರಿಗೊಂದು ಬೇಸರ ಬಂದಿದೆ. ಈಗ ಅವರು ಅರ್ಜಿ ಏನೇನು ಕೊಟ್ಟಿದ್ದಾರೆ ಈಗ ನಾವು ಅಳತೆ ಮಾಡ್ಲಿಕ್ಕೆ ಕೇಳಿದ್ರು, ಊರ ಜಾಗನ ಅಳತೆ ಮಾಡಿಸಿದ್ವಿ. ಅಳತೆ ಆದಮೇಲೆ ನೆಕ್ಸ್ಟು ಪಂಚಾಯಿತಿಯವರು ಅದನ್ನು ಕ್ರಮ ಕೈಗೊಳ್ಳಬೇಕಾಯ್ತು. ಅವ್ರಿಗೂ ಕೂಡ ಕೆಲವೊಂದು ತಾಂತ್ರಿಕವಾಗಿ ಅದು ಗ್ರಾಮ ಠಾಣ ಅಲ್ಲ, ಸರ್ವೆ ನಂಬರ್ ಜಾಗ, ಊರು ಜಾಗ ಅಂತ ಬರ್ತಾಯಿದೆ, ಅದು ನಮಗೆ ಹೇಗೆ ಮಾಡೋದು ಅನ್ನೋದು ಅವ್ರಿಗೂ ಗೊಂದಲ ಇತ್ತು. ಅದಾದಮೇಲೆ ನಾನು ಹೇಳಿದ್ದೀನಿ ಅವ್ರಿಗೆ, ಪಿ ಡಿ ಒಗೆ ಮತ್ತು ಅವ್ರಿಗೆ ಅದನ್ನು ಅವರು ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವರು ಈ ಹಿಂದೆನೇ ನನಗೆ ಬಂದಾಗ ಅದ್ರ ಮೇಲೆ ನಾವು ಅಳತೆ ಮಾಡಿದ್ದೀವಿ, ಪೊಲೀಸ್ ಫೋರ್ಸ್ ಕಳಿಸಿದ್ದೀನಿ, ಇದಕ್ಕೆ ಗಲಾಟೆ ಇತ್ತು ಅಳತೆ ಮಾಡಬಾರ್ದು ಅಂತ. ಅದನ್ನು ಯಾವುದನ್ನು ತಲೆ ಕೆಡಿಸ್ಕೊಂಡ್ರೆ ನಾವು ಏನಿದೆ ಕಾನೂನು ಪ್ರಕಾರ ಮಾಡಿದ್ದೀವಿ. ಈಗ ಸೈಟ್ ಕೇಳ್ತಾ ಇದ್ದಾರೆ, ಆ ಸೈಟ್ಗೂ ಕೂಡ ಅದು ನಿಯಮಾನುಸಾರ ಆಗಬೇಕು. ಇವ್ರ ಪಟ್ಟಿನ ನನಗೆ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಇಟ್ಟು ಕಳಿಸ್ಕೊಟ್ಟ ಮೇಲೆ ನಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಅವರು ಈಗ ಜವಾಬ್ದಾರಿ ತೊಗೊಂಡಿದ್ದಾರೆ, ಅದನ್ನು ಪ್ರೊಸೆಸ್ ಮಾಡ್ತೀನಿ ಅಂದಿದ್ದಾರೆ. ಈಗ ಚುನಾವಣೆ ಬಂದಿದೆ, ಚುನಾವಣೆ ಆಲ್ಮೋಸ್ಟ್ 1 ತಿಂಗಳಿಂದ ನಾವು ಅದರಲ್ಲಿ ಬ್ಯುಸಿ ಇದ್ದೀವಿ. ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನೆಕ್ಸ್ಟ್ ಮಾಡಿಕೊಡ್ತೀವಿ. ಇವ್ರಿಗೆ ಮನವಿ ಫಸ್ಟ್ ಇದ್ದಿದ್ದು ಅಳತೆ ಆಗಬೇಕು, ಒತ್ತುವರಿ ತೆರವುಗೊಳಿಸ್ಬೇಕು ಅಂತ. ಅದಾದಮೇಲೆ ಅಳತೆ ಆಯಿತು. ಅಳತೆ ಆದಮೇಲೆ ಒತ್ತುವರಿ ತೆರವುಗೊಳಿಸೋಕೆ ಬಂದಾಗ ಕೆಲವೊಂದು ತಾಂತ್ರಿಕ ತೊಂದರೆಗಳು ಬಂತು. ಅದನ್ನು ಕೂಡ ಈಗ ಎಲೆಕ್ಷನ್ ಆದಮೇಲೆ ಅದನ್ನು ಬಗೆಹರಿಸ್ತೀವಿ. ನಾವೇನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಲ್ಲ, ಈ ಹಿಂದೆನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗೇನು ಚಿಂತಾಟಕನಲ್ಲಿ ಒಂದು ಘಟನೆ ಆಯಿತು, ಎಲ್ಲರೂ ಬಂದಿದ್ದೀವಿ, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೀವಿ. ಈಗ ಇಲ್ಲಿ ನಿವೇಶನ ರೈತರ ಒಂದು ಫಲಾನುಭವಿಗಳ ಪಟ್ಟಿಯನ್ನು ಅನುಮೋದನೆ ಮಾಡ್ತಕ್ಕಂಥದ್ದು ನನ್ನ ಒಂದು ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಒಂದು ಮಾದರಿ ನೀತಿ ಸಂಹಿತೆ ಮುಗಿದ ನಂತರ ನಾನೇ ಒಂದು ಕೇರ್ ತಗೊಂಡು ಒಂದು ಗ್ರಾಮ ಸಭೆಯನ್ನು ಮಾಡಿ ಅದರಲ್ಲಿ ಅಪ್ರೂವ್ ಮಾಡತಕ್ಕಂಥದ್ದು ಮತ್ತು ನಮ್ಮ ಕಡೆಯಿಂದ ಅನುಮೋದನೆ ಕೊಡ್ತಕ್ಕಂಥ ತನಕ ನಾನು ವೈಯಕ್ತಿಕವಾಗಿ ಕೇರ್ ತಗೊಂಡು ಇದನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ನಾನು